ನಿಮ್ಮ ಪರಿಚಯ ಮಾಡಿ ಹೇಳಿ. ಮಲ್ಲಿಕಾರ್ಜುನ್ ನಾಡಗೌಡ ದಿದ್ದಿಗೆ ಅಂತೇಳಿ ನಮ್ಮ ಹೆಸರು. 78ನೇ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ಮೊಟ್ಟ ಮೊದಲಿಗೆ ಎಲ್ಲರಿಗೂ ತಿಳಿಸುತ್ತಾ ಮತ್ತು ಅಬೂಬಕರ್ ಮಸೀದಿಯ ಸಾರ್ವಜನಿಕ ಮಸೀದ್ ದರ್ಶನ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಕ್ಕಾಗಿ ಜಮಾಯತ್ ಇಸ್ಲಾಮ್ ಹಿಂದ್ ಸಿಂಧಾನೂರು ಕಮಿಟಿಯವರಿಗೆ ಮೊದಲು ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಚ್ಛಿಸ್ತೀನಿ. ಇದು ಏನಾಗಿದೆ ಅಂದರೆ ಇವತ್ತಿನ ದಿನಮಾನಗಳಲ್ಲಿ ಮುಸ್ಲಿಮ್ಸರು ಮಸೀದಿಗೆ ಬರ್ತಾರೆ, ನಮಾಜ್ ಮಾಡ್ತಾರೆ, ಹೋಗ್ತಾರೆ. ಆದರೆ ಬೇರೆ ಧರ್ಮೀಯರು ಒಳಗಡೆ ಬರೋಲ್ಲ. ಅವರೇ ನಿರ್ಬಂಧ ಏರಿಲ್ಲ, ಬಟ್ ಆದರೂ ಬರೋದಿಲ್ಲ. ಗುಡಿಗಳು ಎಲ್ಲ ಓಪನ್ ಇರ್ತಾವೆ, ಗುಡಿಗೆ ಏನು ನಡೀತೆ ಅಂತ ಎಲ್ಲರಿಗೂ ಗೊತ್ತಿರ್ತವೆ. ಅದೇ ರೀತಿ ಮಸೀದಿ ಒಳಗಡೆ ಏನಿದೆ, ಏನು ನಡೀತಾ ಇದೆ, ಕುರಾನ್ ಅಂದ್ರೇನು ಅಂತ ತಿಳಿಸುವ ಕಾರಣಕ್ಕಾಗಿ ಎಲ್ಲ ಸರ್ವಧರ್ಮೀಯರಿಗೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ನಾವು ಇದರೊಳಗಡೆ ಬಂದ ತಕ್ಷಣ ಮೊದಲಿಗೆ ಅಜಾನ್ ಬಗ್ಗೆ ಹೇಳಿದರು, ನಂತರ ನಮ್ಮ ಸ್ವಚ್ಛತೆಯ ಬಗ್ಗೆ ಹೇಳಿ, ಸ್ವಚ್ಛತೆ ಮುಖಾಂತರ ಒಂದು ಕೀಲಿ ಕೈ ಥರ ಸ್ವಚ್ಛತೆ ಅನ್ನೋದು ಆ ಕೀ ತೆಗೆದುಕೊಂಡು ಮಸೀದಿ ಒಳಗಡೆನ ಭಕ್ತಿಯ ಪಥವನ್ನು ತೆಗೆದು ಅಲ್ಲಾನಿಗೆ ಸ್ಮರಣೆ ಮಾಡಬೇಕು ಅನ್ನೋದೊಂದು ಹೇಳಿದ್ದಾರೆ. ಅದು ಎಲ್ಲ ಸ್ವಚ್ಛತೆಯಿಂದ ಸ್ಮರಣೆ ಮಾಡಿದಾಗ ಮಾತ್ರ ಅಲ್ಲಾನಿಗೆ ಆ ಒಂದು ನಮಾಜ್ ಅಂದರೆ ಧ್ಯಾನ ಸ್ವೀಕಾರ ಆಗುತ್ತೆ ಅಂತ ಅವ್ರ ಧರ್ಮದ ಪ್ರಕಾರ ಅವ್ರು ಹೇಳಿದರು. ನಾವು ಕೂಡ ಒಂದು ಕ್ವಶನ್ ಕೇಳಿದ್ವಿ ಹಿಂದೂಗಳಿಗೆ ಹೇಳಿದಾಗ, ಹಿಂದೂಗಳು ಸ್ವಚ್ಛತೆಗೊಳ್ಳಾರ್ದಂಗೆ ಹಂಗೆ ಬಂದು ಮಾಡಿಬಿಟ್ರೆ ಹೆಂಗೆ ಸರ್ ಅಂತ ಕೇಳಿದಾಗ ಅವ್ರು ಹೇಳಿದರು, ಇಲ್ಲ ಯಾರ್ಯಾರು ಆತ್ಮಕ್ಕೆ ಬಿಟ್ಟಿದ್ದದು, ಆದರೆ ನಮ್ಮದಲ್ಲಿ ಕಟ್ಟುಪಾಡಿರೋದು ಈ ರೀತಿ ಇದೆ, ಅವ್ರವ್ರ ಆತ್ಮಕ್ಕೆ ಬಿಟ್ಟದ್ದು ಅಂತ ಹೇಳಿದ್ರು. ನಾವು ತದನಂತರ ಎಲ್ಲ ಕೇಳ್ಕೊಂಬಂದಾಗ ನನಗೆ ಕುರಾನ್ನಲ್ಲಿ ಕೆಲವೊಂದಿಷ್ಟು ಗೊಂದಲಗಳಿದ್ದವು. ಮಹಿಳೆಯರನ್ನ ಯಾಕೆ ಒಳಗಡೆ ಬಿಟ್ಕೊಳ್ಳೋದಿಲ್ಲ ಅಂತಲೂ ಕೇಳಿದ್ವಿ. ಕೇಳಿದ ತಕ್ಷಣ ಅವ್ರು ಹೇಳಿದರು, ಮಹಿಳೆಯರಿಗೆ ಮುಕ್ತ ಅವಕಾಶವಿದೆ, ಸ್ವಲ್ಪ ಜಾಗದ ಸಮಸ್ಯೆ ಇರೋದ್ರಿಂದ ಈ ರೀತಿ ಆಗ್ತಾಯಿಲ್ಲ, ಅವರು ಮನೆಯಲ್ಲೇ ಮಾಡ್ತಾರೆ, ಮನೆಯಲ್ಲಿ ಮಾಡಿದರೂ ಅದೇ ಭಕ್ತಿ ಇರುತ್ತದೆ, ಮಸೀದಿಯಲ್ಲಿ ಮಾಡಿದರೂ ಅದೇ ಇರುತ್ತದೆ ಎಂಬ ಮಾತು ಒಂದು ಹೇಳಿದ್ದಾರೆ. ಮತ್ತು ಅದೇ ರೀತಿಯಾಗಿ ಒಂದು ಪತ್ನಿಯ ವಿಚಾರವಾಗಿ ಅರ್ಧಾಂಗಿಯ ಯಾವ ರೀತಿ ಬದುಕು ನಡೆಸಬೇಕೆಂಬುದನ್ನು ಹೇಳಿಕೊಟ್ಟಿದ್ದಾರೆ. ಮತ್ತು ತಂದೆ ತಾಯಿಗಳನ್ನು ಪ್ರತಿಯೊಬ್ಬರು ಕೂಡ ಚೆನ್ನಾಗಿ ನೋಡಿಕೊಂಡು ಜೀವನ ಮಾಡಬೇಕು, ಅಂದಾಗ ಮಾತ್ರ ನೀವು ಸ್ವರ್ಗಕ್ಕೆ ಮುಟ್ಟುತ್ತೀರಿ ಎಂಬ ಮಾತನ್ನು ಕೂಡ ಇವತ್ತು ಮಸೀದಿ ಒಳಗಡೆ ಬಂದು ಕುರಾನ್ ಮುಖಾಂತರ ನಾವು ತಿಳ್ಕೊಂಡಿದ್ದೀವಿ. ನಾನು ಒಟ್ಟಾರೆ ತಿಳ್ಕೊಂಡ ಮಟ್ಟಿಗೆ ಕುರಾನ್ ಅಂದರೆ ಏನಂದರೆ ವೈಜ್ಞಾನಿಕ ಜೀವನ ಪದ್ಧತಿಯನ್ನು ನಡೆಸುವುದು ಮತ್ತು ಭಕ್ತಿ ಭಾವದೊಂದಿಗೆ ಮೆರೆಯುವುದು ಏನಾದಿದ್ದರೆ ಅದು ಕುರಾನ್ ಅಂತ ನನ್ನ ವೈಯಕ್ತಿಕ ಅನಿಸಿಕೆ. ಇವತ್ತು ಅಡ್ಡಾಡೋದು ತಿಳಿದದ್ದು ಕುರಾನ್ ಮಸೀದಿ ಒಳಗಡೆ. ಹಾಗಾಗಿ ಎಲ್ಲರೂ ಮಾನವರಿದ್ದೀವಿ, ಮಾನವತೆಯ ಕೋಟೆಯಲ್ಲಿ ಅಹಂಕಾರ ಪಡೆದೇ ಯಾರು ಕೂಡ ದೂರ ಇರದೆ ಎಷ್ಟು ಕಷ್ಟವೋ ಹೊಂದಿಕೆ ಎಂಬುದು 4 ದಿನದ ಈ ಬದುಕಿನಲ್ಲಿ ಅಂತಾರಲ್ಲ, ನಮ್ಮ ಅಹಂಕಾರ ಬಿಟ್ಟು ಎಲ್ಲರೂ ಹೊಂದಿಕೊಂಡು ಒಳ್ಳೆಯ ಬಾಳೋಣ. ಮತ್ತು ಅನೇಕ ನಾಮಗಳಿಂದ ದೇವನೊಬ್ಬನಿದ್ದಾನೆ, ನಾಮ ಹಲವು ದೇವನೊಬ್ಬ ಅಂತಾರಲ್ಲ, ಆ ದೇವನ ಕೃಪೆಗೆ ನಾವೆಲ್ಲರೂ ಪಾತ್ರರಾಗೋಣ ಅಂತ ಹೇಳ್ತಾ, ನನಗೆ ಮಸೀದ್ ದರ್ಶನ ಮಾಡಲು ಅವಕಾಶ ಮಾಡಿಕೊಟ್ಟಂಥ ಮತ್ತು 4 ಮಾತನಾಡಲು ಅವಕಾಶ ಮಾಡಿಕೊಟ್ಟಂಥ ಜಮಾಯತ್ ಇಸ್ಲಾಮಿಕ್ ಹಿಂದ್ ಸಿಂಧಾನೂರು ಕಮಿಟಿಗೆ ನಾನು ಧನ್ಯವಾದಗಳನ್ನು ತಿಳಿಸುತ್ತಾ, ವಿಶೇಷವಾಗಿ ನಮ್ಮ ನೂರುಲ್ ಸಾಬ್ರವರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಚ್ಛಿಸ್ತೀನಿ. ನಮಸ್ಕಾರ.